ಇವತ್ತು ಇಡೀ ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವದ ಹಬ್ಬವನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ, ಖುಷಿಯಿಂದ, ಹೆಮ್ಮೆಯಿಂದ ಆಚರಿಸ್ತಾ ಇದ್ದೇವೆ. ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಈ ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಭಾರತ ಪ್ರಪಂಚದ 4ನೇ ಬಲಿಷ್ಠ ರಾಷ್ಟ್ರವಾಗಿ, ಆರ್ಥಿಕವಾಗಿ ಮತ್ತು ರಕ್ಷಣಾ ವಿಷಯದಲ್ಲಿ ಹೊರಹೊಮ್ಮುತ್ತಾ ಇದೆ. ಇವತ್ತು ಅನೇಕ ಜನ ಯುರೋಪ್ ರಾಷ್ಟ್ರದಿಂದ ಭಾರತದ ಈ ಒಂದು ಗಣರಾಜ್ಯೋತ್ಸವದ ಹಬ್ಬಕ್ಕೆ ಕೇಂದ್ರ ಸರ್ಕಾರದ ಯೋಜನೆಯಂತೆ ದೆಹಲಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದೇಶದ ಈ ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಒಂದು ಗರಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಹೇಗೆ ಕೇಂದ್ರ ಸರ್ಕಾರ ಒಂದು ಸುಶಾಸನವನ್ನು ನಮ್ಮ ದೇಶದಲ್ಲಿ ಜಾರಿಗೊಳಿಸ್ತಾ ಇದೆ, ಹೇಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕೈಗಾರಿಕೆ ವಿಚಾರದಲ್ಲಿ, ರಕ್ಷಣೆಯ ವಿಚಾರದಲ್ಲಿ ಒಂದು ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇದೆ, ಇವತ್ತು ರಕ್ಷಣೆಯ ವಿಷಯದಲ್ಲಿ 4ನೇ ಪ್ರಬಲ ರಾಷ್ಟ್ರ, ಆರ್ಥಿಕವಾಗಿ ಭಾರತ 4ನೇ ಪ್ರಬಲ ರಾಷ್ಟ್ರ. ಅಮೇರಿಕ, ಚೈನಾ ನಮ್ಮ ಭಾರತದ ಒಳಗಡೆ ಕಂಪನಿಗಳನ್ನು ಪ್ರಾರಂಭಿಸಬೇಕು, ಆ ಹಿನ್ನೆಲೆಯಲ್ಲಿ ತುದಿಗಾಲಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿಜಿಯವರ ಸ್ವಾಗತವನ್ನು ಅವರು ಬಯಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಇದ್ದಾಗ ಭಾರತ ಇತ್ತೀಚೆಗೆ ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ತರ್ತಾ ಇದೆ. ಆದರೆ ನಮ್ಮ ದೇಶದ ದುರ್ದೈವ ಸಂಗತಿ ಏನಪ್ಪ ಅಂತೇಳಿದರೆ, 77 ವರ್ಷಗಳು ಸಂದರೂ ಕೂಡ ನಮ್ಮ ದೇಶದ ಪ್ರತಿಪಕ್ಷ ಆಡಳಿತದ ಇವತ್ತಿನ ವ್ಯವಸ್ಥೆಗೆ ಒಗ್ಗಿಕೊಳ್ತಾ ಇಲ್ಲ. ಆಡಳಿತ ಪ್ರಬಲ ಆಗೋದಕ್ಕೆ, ಸುಶಾಸನ ಜಾರಿ ಆಗೋದಕ್ಕೆ ನಮ್ಮ ದೇಶದ ಪ್ರತಿಪಕ್ಷವೇ ಅಡ್ಡಗಾಲಾಗಿ ಇವತ್ತು ಒಂದು ರೀತಿ ದೇಶದ ವಿರುದ್ಧವಾಗಿ ನಡ್ಕೊಳ್ತಾ ಭಾಳ ಚಿಂತನಾತ್ಮಕವಾಗಿರ್ತಕ್ಕಂಥ ವಿಚಾರ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ತೆಗೆದುಕೊಳ್ಳಿ, ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಹೋಗಿ ಭಾರತದ ವಿರುದ್ಧ ಅವಹೇಳನದ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ನೋಡ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಗವರ್ನರ್ ಅವರು ಭಾಷಣವನ್ನು ಮಾಡಿ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರಿಗೇನೆ ಧಿಕ್ಕಾರ ಹೇಳ್ತಕ್ಕಂಥ ಪ್ರತಿಪಕ್ಷ ಆಡಳಿತ ಪಕ್ಷ. ಪ್ರತಿಪಕ್ಷ ಆದರೆ ಒಂದು ರೀತಿ ಯೋಚನೆ ಮಾಡ್ಬೋದಾಗಿತ್ತು, ಆದರೆ ಆಡಳಿತ ಪಕ್ಷದ ಸದಸ್ಯರೇನೆ ಒಬ್ಬ ಸಂವಿಧಾನದ ಮುಖ್ಯಸ್ಥರ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇರ್ತಕ್ಕಂಥದ್ದು, ಸಂವಿಧಾನದ ಮುಖ್ಯಸ್ಥರಿಗೇನೆ ವಾರ್ನ್ ಮಾಡ್ತಕ್ಕಂಥ ಒಂದು ನಡವಳಿಕೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನೂ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು, ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಈಗ ಉದಾಹರಣೆಗೆ ರಾಜೀವ್ ಗೌಡ ಅಂತಕ್ಕಂಥವ್ರು ಒಬ್ಬ ಮಹಿಳಾ ಅಧಿಕಾರಿಗೆ ಇಷ್ಟೊಂದು ಅವಹೇಳನ ಮಾಡಿದ್ರು ಕೂಡ, 15 ದಿವಸ ಆಗಿದ್ರು ಕೂಡ ಅವಹೇಳನ ಮಾಡಿ ಇನ್ನೂ ಕೂಡ ಬಂಧನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದೇ ರೀತಿ ನಮ್ಮ ಕೊಪ್ಪಳದ ಸಂಸತ್ ಸದಸ್ಯರು ಒಬ್ಬ ವಿದೇಶಿ ಮಹಿಳೆಯ ಹತ್ಯೆ ಆದರೂ ಕೂಡ, ವಿದೇಶ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ರೂ ಕೂಡ ಇದೊಂದು ಸಣ್ಣ ಘಟನೆ ಅಂಥೇಳಿ ಕೈ ತೊಳ್ಕೊಳ್ತಕ್ಕಂಥದ್ದು ನಿಜಕ್ಕೂ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು, ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ನೆಲಕಚ್ಚಿ ಹೋಗಿದೆ. ಎಲ್ಲಿ ಬೇಕಂದ್ರೆ ಅಲ್ಲಿ ಡ್ರಗ್ಸು ಸಿಗ್ತಾ ಇದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ನೆಲಕಚ್ಚಿ ಹೋಗಿದೆ, ಪೊಲೀಸ್ ವ್ಯವಸ್ಥೆ ವಿಫಲ ಆಗಿದೆ. ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಸಿಗುತ್ತೆ, ಮಹಾರಾಷ್ಟ್ರದ ಪೊಲೀಸರು ಬಂದು ಅದನ್ನು ಹಿಡಿತಾರೆ. ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳೇ ಕೇಳ್ತಾ ಇದ್ದಾರೆ. ಅಷ್ಟೊಂದು ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ
ಬಿಗಿ ತಪ್ಪಿ ಹೋಗಿದೆ. ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಯಾಕೆ ಇನ್ನೂ ಬಂಧಿಸಿಲ್ಲ ರಾಜೀವ್ ಗೌಡನ್ನ ಅಂತೇಳಿ. ಅಂದ್ರೆ ಸರ್ಕಾರದ ಆಡಳಿತ ಮುಖ್ಯಮಂತ್ರಿಗಳ ಕೈಯಲ್ಲಿ ನಿಯಂತ್ರಣದಲ್ಲೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳೇ ಒಪ್ಕೊಳ್ತಾ ಇದ್ದಾರೆ. ಈ ರೀತಿ ದುರಂತದ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆ ತಲುಪಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಖಾರವಾಗಿ ಖಂಡಿಸುತ್ತೆ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ.